ಎಲ್ಲಿ ನಿನ್ನ ಹೆಲ್ಮೆಟ್? ನಿನ್ನ ಹೆಲ್ಮೆಟ್ ಇಲ್ಲದಿದ್ರೆ ತಗೋ ನನ್ನ ಪಾಷಾಣ. ರಕ್ಷಕರೇ, ನೀವು ಬಿಟ್ಟರೆ ಇವನನ್ನು ಎತ್ತು ನನ್ನ ಯಮಲೋಕಕ್ಕೆ. ಮಾನವರೇ, ಯಾರಾದ್ರೂ ಮದ್ಯಪಾನ ಮಾಡಿದ್ರೆ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸಿದಲ್ಲಿ ಖಂಡಿತ ನಿಮಗಾಗಿ ಕಾಯುವೆ, ನಿಮ್ಮನ್ನ ಎತ್ತಿಕೊಂಡು ಯಮಲೋಕಕ್ಕೆ ಹೋಗುವೆ. ಇದು ಆ ಶಿವನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ. ಹೌದು, ಭೂಲೋಕಕ್ಕೆ ಯಮನೇ ಬಂದು ವಾಹನ ಸವಾರರಿಗೆ ಎಚ್ಚರಿಸುತ್ತಾನೆ. ಏನಪ್ಪ ಯಮ ಭೂಮಿಗೆ ಬಂದು ಎಚ್ಚರಿಕೆ ನೀಡ್ತಾ ಇದ್ದಾನೆ ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಈ ಸ್ಟೋರಿ ಓದಿ ನಿಮ್ಮ ಜೀವ ಉಳಿಸ್ಕೊಳ್ಳಿ. ಎಲ್ಲಿ ನಿನ್ನ ಹೆಲ್ಮೆಟ್? ನಿನ್ನ ಹೆಲ್ಮೆಟ್ ಇಲ್ಲದಿದ್ರೆ ತಗೋ ನನ್ನ ಪಾಷಾಣ. ರಕ್ಷಕರೇ, ನೀವು ಬಿಟ್ಟರೆ ಇವನನ್ನು ಎತ್ತು ನನ್ನ ಯಮಲೋಕಕ್ಕೆ. ಹೌದು, ಹೆಲ್ಮೆಟ್ ಅರಿವು ಮೂಡಿಸಲು ಯಮಲೋಕದಿಂದ ಭೂಲೋಕಕ್ಕೆ ಬಂದ ಯಮಧರ್ಮ ಬಂದಿದ್ದು ಚಿಕ್ಕಬಳ್ಳಾಪುರದ ದಿಬ್ಬೂರಹಳ್ಳಿಯಲ್ಲಿ. ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಹಿನ್ನೆಲೆ ಹೆಲ್ಮೆಟ್ ಬಗ್ಗೆ ಅರಿವು ಮೂಡಿಸಲಾಯಿತು. ಜನರಿಗೆ ಹೆಲ್ಮೆಟ್ನಿಂದ ಆಗುವ ಪ್ರಯೋಜನ, ಜೀವ ಉಳಿಸುವ ಬಗ್ಗೆ ತಿಳಿಸಿಕೊಟ್ರು. ಹೆಲ್ಮೆಟ್ ಅನ್ನು ಧರಿಸಿ. ಇವಾಗ ದಟ್ಟಣೆಯ ಮಂಜು ಬೀಳುತ್ತಾ ಇದೆ, ಆದ್ದರಿಂದ ಹೆಲ್ಮೆಟ್ ಅನ್ನು ಧರಿಸಿ. ನೀವು ಪ್ರಾಣವನ್ನು ಸುರಕ್ಷಿತವಾಗಿ ಇಲ್ಲಿ ಇರಲಿ. ನಿಮ್ಮ ಪ್ರಾಣಕ್ಕೆ, ನಮ್ಮ ದೇಹಕ್ಕೆ ತಲೆ ಎಷ್ಟು ಮುಖ್ಯ, ಆದ್ದರಿಂದ ನೀವು ತಲೆಗೆ ಹೆಲ್ಮೆಟ್ ಧರಿಸಬೇಕು. ಯಮಧರ್ಮರಾಜ 24/7 ಕಾಯ್ತಾ ಇದ್ದಾರೆ ನಿಮಗೋಸ್ಕರ. ಅದನ್ನು ತಪ್ಪಿಕೊಳ್ಳಕ್ಕೆ ಹೆಲ್ಮೆಟ್ ಅನ್ನು ಧರಿಸಿ. ಮಾನವರೇ, ಹೊಸ ವರ್ಷದಲ್ಲಿ ಯಾರಾದರೂ ಮದ್ಯಪಾನವನ್ನು ಸೇವಿಸಿ ಹೆಲ್ಮೆಟ್ ಧರಿಸಿದ ವಾಹನಗಳನ್ನು ಚಲಾಯಿಸಿದಲ್ಲಿ ಖಂಡಿತ ನಿಮಗಾಗಿ ಕಾಯುತ್ತೇವೆ. ಖಂಡಿತವಾಗಿ ನಿಮ್ಮನ್ನು ಎತ್ತುಕೊಂಡು ಆ ಯಮಲೋಕಕ್ಕೆ ಹೋಗುವೆ. ಆ ಶಿವನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ. ದಯವಿಟ್ಟು ಹೊಸ ವರ್ಷದಲ್ಲಿ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ, ಇನ್ಶೂರೆನ್ಸ್ಗಳನ್ನ ಇಟ್ಕೊಳ್ಳಿ, ಹಾಗೂ ತಮ್ಮ ಡ್ರೈವಿಂಗ್ ಲೈಸೆನ್ಸ್ನ ಇಟ್ಕೊಳ್ಳಿ. ತಮ್ಮ ಜೀವ, ತಮ್ಮ ರಕ್ಷಣೆ. ಸೊ ಎಲ್ಲರಿಗೂ ಈ ಮೂಲಕ ನಾನು ಮನವಿ ಮಾಡಿಕೊಳ್ಳುವುದರೆಂದರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಪಲ್ಸರಿ ಎಲ್ಲರೂ ಹೆಲ್ಮೆಟ್ ಧರಿಸಬೇಕೆಂದು ನಿಯಮವಾಗಿರುವುದರಿಂದ ಎಲ್ಲರೂ ಹೆಲ್ಮೆಟ್ ಅನ್ನು ಧರಿಸಿ. ಧನ್ಯವಾದಗಳು. ಮುಂದಿನ ವರ್ಷದಿಂದ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ, ಇನ್ಶೂರೆನ್ಸ್ ಇಟ್ಕೊಳ್ಳಿ ಹಾಗೂ ತಮ್ಮ ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಳ್ಳಿ. ತಮ್ಮ ಜೀವ, ತಮ್ಮ ರಕ್ಷಣೆ. ಈ ಮೂಲಕ ನಾನು ಮನವಿ ಮಾಡಿಕೊಳ್ಳುವುದು ಏನೆಂದ್ರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲರೂ ಹೆಲ್ಮೆಟ್ ಧರಿಸಬೇಕೆಂದು ನಿಯಮ. ಅದಕ್ಕೆ ಎಲ್ಲರೂ ಹೆಲ್ಮೆಟ್ ತಪ್ಪದೆ ಧರಿಸಿ ಎಂದು ಪಿಎಸ್ಐ ಶ್ಯಾಮ್ಲಾ ಅವರು ಹೇಳಿದ್ದಾರೆ. ಗಡಿಭಾಗದಲ್ಲಿ ಅರಿವು ಮೂಡಿಸಿದ್ರೂ ಉಪಯೋಗವಾಗದ ಹಿನ್ನೆಲೆ ಬೀದಿ ನಾಟಕ ಪ್ರದರ್ಶಿಸಿ ಹೆಲ್ಮೆಟ್ ಅರಿವು ಮೂಡಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆ ಪಿಎಸ್ಐ ಶ್ಯಾಮ್ಲಾ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ.